ಮೊದಲಿಗೆ ಎಲ್ಲಾ ಧ್ಯಾನ ಬಂಧುಗಳಿಗೆ ನಮಸ್ಕಾರಗಳು. ಹಾಗೆ ಮಾವತಾರ್ ಬಾಬಾಜಿ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಮಸ್ಕಾರಗಳು. ಹಾಗೆ ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಮಾವತಾರ್ ಸಂಸ್ಥೆಯ ಡಾಕ್ಟರ್ ರಂಗನಾಥ್ ಗುರುಗಳಿಗೆ ನನ್ನ ನಮಸ್ಕಾರಗಳು. ಹಾಗೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳ ನಮಸ್ಕಾರಗಳು. ನನ್ನೆಲ್ಲ ಗುರುವೃಂದಕ್ಕೆ ನಮಸ್ಕಾರಗಳು. ಹಾಗೆ ನನ್ನನ್ನು ಈ ಸ್ವಾಧ್ಯಾಯಕ್ಕೆ ಪ್ರೀತಿಯಿಂದ ಕರೆತಂದಂತಹ ರೇವತಿ ಮೇಡಮ್ ಅವರಿಗೆ ನನ್ನ ನಮಸ್ಕಾರಗಳು. ನಾನು ಇವತ್ತು 2 ಮುದ್ರೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಅಪಾನವಾಯು ಮುದ್ರೆ ಮೊದಲಿಗೆ. ಇದು ಪ್ರತಿಯೊಬ್ಬರಿಗೂ ಉಪಯುಕ್ತವಾದ ಮುದ್ರೆ ಆಗಿದೆ. ನೇರವಾಗಿ ಕುಳಿತುಕೊಂಡು ಆ 3 ಸಲ ಆಳವಾಗಿ ಅನುಲೋಮ ವಿಲೋಮವನ್ನು ಮಾಡಿಕೊಂಡು ದೀರ್ಘ ಉಸಿರಾಟವನ್ನು ಮಾಡ್ಬೇಕಾಗುತ್ತೆ. ಆಮೇಲೆ 2 ಕೈಯಲ್ಲೂ ಮಾಡ್ಬೇಕು. ತೋರು ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಇಟ್ಟು ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳನ್ನು ಹೆಬ್ಬೆರಳಿನ ಇದು ತುದಿಗೆ ಇಡಬೇಕು. ಹಾಗೆ 2 ಕೈಯಲ್ಲೂ ಮಾಡ್ಬೇಕಾಗತ್ತೆ. ಇದು ಅಪಾನವಾಯು ಮುದ್ರೆ. ಇನ್ನೊಂದ್ಸಲ ತೋರಿಸ್ತೇನೆ ನೋಡಿ. ತೋರು ಬೆರಳು ಹೆಬ್ಬೆರಳಿನ ಬುಡಕ್ಕೆ, ಮಧ್ಯ ಬೆರಳು ಮತ್ತು ಉಂಗುರ ಬೆರಳನ್ನು ಹೆಬ್ಬೆರಳಿನ ತುದಿಗೆ, ಕಿರುಬೆರಳು ನೇರವಾಗಿರುತ್ತೆ. ಇದು ಅಪಾನವಾಯು ಮುದ್ರೆ. ಹಾಗೆ ಇದನ್ನು ಹಿಂಗೆ ಇಟ್ಟುಕೊಂಡು ತೊಡೆಯ ಮೇಲೆ ನೇರವಾಗಿ ಇಟ್ಟುಕೊಂಡು ಕೂತ್ಕೋಬೇಕು. ತೊಡೆಯಲ್ಲಿ ನಾಡಿ ಹರಿತಾ ಇರ್ತದೆ, ಅದಕ್ಕಾಗಿ ಅಲ್ಲಿ ಟಚ್ ಮಾಡ್ಬೇಕು. ಅದಕ್ಕೆ ತೊಡೆ ಮೇಲೆ. ಇದರಲ್ಲಿ ಪ್ರಧಾನವಾಗಿ 2 ಮುದ್ರೆಗಳ ಕಾಂಬಿನೇಷನ್ ಇರುತ್ತದೆ. ವಾಯು ಮುದ್ರೆ, ಆಮೇಲೆ ಅಪಾನ ಮುದ್ರೆ. ವಾಯು ಮುದ್ರೆ ಮತ್ತು ಅಪಾನ ಮುದ್ರೆ, ಇದೆರಡು ಸಂಯೋಜನೆ ಈ ಅಪಾನ ವಾಯು ಮುದ್ರೆ ಆಗ್ತದೆ. ಪ್ರತ್ಯೇಕತೆ ಏನು ಈ ಮುದ್ರೆ ಇದು ಅಂದ್ರೆ, ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಇರುವ ಆಕಾಶ ತತ್ವ ಮತ್ತು ಪೃಥ್ವಿ ತತ್ವ ಬ್ಯಾಲೆನ್ಸ್ ಮಾಡ್ತದೆ. ಆಕಾಶ ತತ್ವ ಮತ್ತು ಪೃಥ್ವಿ ತತ್ವವನ್ನು ಬ್ಯಾಲೆನ್ಸ್ ಮಾಡ್ತದೆ. ವಾಯು ತತ್ವವನ್ನು ಕಡಿಮೆ ಮಾಡ್ತದೆ. ಹಿಂಗಿಡುದ್ರಿಂದ ಈ ತರ ಈ ಮುದ್ರೆ ಹೃದಯ ಮುದ್ರೆ ಅಂತ ಕರಿತೇವೆ ಮತ್ತು ಮೃತ ಸಂಜೀವಿನಿ ಮುದ್ರೆ ಅಂತಾನೂ ಕರಿತೇವೆ. ಈ ಮುದ್ರೆ ವಿಶೇಷತೆ ಏನು ಅಂದ್ರೆ, ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಬಂದ್ರೆ ಈ ಮುದ್ರೆ ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ, ಇಂಜೆಕ್ಷನ್ ತರ ಕೆಲಸ ಮಾಡ್ತದೆ ಇದು. ಆಮೇಲೆ ವೇಗವಂತವಾಗಿ ರಿಕವರಿ ಆಗುವಂತ ಅವಕಾಶನೂ ಈ ಮುದ್ರೆ ಕೊಡುತ್ತೆ. ಇದು ಏನು ಮಾಡ್ತದೆ ಅಂದ್ರೆ, ತಕ್ಷಣವೇ ಟಚ್ ಮಾಡಿದಾಗ ನಮ್ಮ ಹೊಟ್ಟೆಯಲ್ಲಿರುವಂತ ಹೆಚ್ಚು ಗ್ಯಾಸ್ ಅನ್ನು ತೆಗೆದು ಹಾಕುವಂತ ಕೆಲಸ ಮಾಡ್ತದೆ ಇದು. ಈ ಯಾವ ಸಮಯದಲ್ಲಾದ್ರೂ ಪ್ರತಿದಿನ ಪ್ರತಿಯೊಬ್ಬರು ಹೃದಯ ಸಂಬಂಧಿ ಕಾಯಿಲೆ ಇರಲಿ ಇಲ್ಲದೆ ಇರಲಿ ದಿನದಕ್ಕೆ 3 ರಿಂದ 4 ಸಲ ಮಾಡ್ತಾ ಹೋಗ್ಬೇಕಾಗುತ್ತೆ. ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿಗಳು 5 ನಿಮಿಷ ಯಾವುದೇ ಸಮಯದಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲ ಅಂದ್ರೂ ಮಾಡ್ಬೇಕು. ಸಮಸ್ಯೆ ಇರುವ ವ್ಯಕ್ತಿಗಳು ಯಾವುದೇ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ, ಹೃದಯ ತೊಂದರೆ ಇದೆ, ಹಾರ್ಟ್ ಪೇನ್, ಸ್ಟಂಟ್ ಹಾಕಿದ್ದಾರೆ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಲ ಮಾಡ್ಬೇಕಾಗತ್ತೆ. 30 ರಿಂದ 40 ನಿಮಿಷ ಮಾಡ್ಬೇಕು. 3 ಸಲ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ 2 ಸಲ ಮಾಡ್ಬೇಕು. ವೇಗವಂತವಾಗಿ ಚೇತರಿಸಿಕೊಳ್ಳಬಹುದು. ಈ ಸಮಸ್ಯೆಯಿಂದ ರಿಕವರಿ ಆಗುವಂತ ಅವಕಾಶ ಇರುತ್ತೆ. ಇಂಥ ಅದ್ಭುತವಾದ ಮುದ್ರೆ ಇದು. ಸ್ನೇಹಿತರೆ, ಇದ್ರ ಉಪಯೋಗ ನೋಡೋದಾದ್ರೆ ಯಾವ ರೀತಿ ನಮಗೆ ಸಹಾಯ ಆಗುತ್ತೆ ಅಂದ್ರೆ, ಇದು ಹಲವಾರು ವರ್ಷಗಳಿಂದ ಹಾರ್ಟ್ ಪೇಷಂಟ್ಗಳಿಗೆ ನಮ್ಮ ಋಷಿ ಮುನಿಗಳು ಮತ್ತು ಮುನಿಗಳು ದೇವರು ಕೊಟ್ಟಿರುವಂತ ವರ ಇದು. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂದ್ರೆ ಅವರಲ್ಲಿ ಇರುವಂತ ಲಕ್ಷಣಗಳು ಹೇಗೆ ಇರುತ್ತೆ ಅಂದ್ರೆ, ಎದೆ ನೋವು ಆಗೋದು, ಪ್ರೆಷರ್ ಬರೋದು, ಗಟ್ಟಿಯಾಗಿ ಹಿಡಿದುಕೊಳ್ಳೋದು, ಎದೆಯಲ್ಲಿ ಸ್ಟಿಫ್ನೆಸ್ ಹೆಚ್ಚಾಗೋದು, ಹೆಚ್ಚು ಬೆವರು ಹೋಗುವುದು, ಗಿಡ್ಡಿನೆಸ್, ತಲೆ ತಿರುಗುವುದು ಅದು ಬರ್ತಾ ಇರ್ತದೆ. ಇಂಥ ಲಕ್ಷಣ ಕಂಡ ತಕ್ಷಣ ಈ ಮುದ್ರೆ ಹಾಕ್ಬೇಕು. ತಕ್ಷಣವೇ ಇದು ರಿಲೀಫ್ ಕೊಡುತ್ತೆ. ತೀವ್ರ ಹಾರ್ಟ್ ಅಟ್ಯಾಕ್ ಆಗಿದ್ರೂನು ಈ ಮುದ್ರೆ ಉಪಯೋಗಿಸಿದ್ರೆ
ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಬಂದಿರುವಂತ ವ್ಯಕ್ತಿಗಳಿಗೆ ನಾವು ವೇಗವಂತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ಆಸ್ಪತ್ರೆಯಲ್ಲಿ ಕೊಡುವಂತ ಎಮರ್ಜೆನ್ಸಿ ಇಂಜೆಕ್ಷನ್ ಇದೆ. ಆ ಇಂಜೆಕ್ಷನ್ ಯಾವುದು ಅಂದ್ರೆ ಸೋರ್ಬಿಟ್ರೇಟ್ ಅಂತ ಈ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಹೇಗೆ ಕೆಲಸ ಮಾಡುತ್ತೋ ಈ ಮುದ್ರೆನು ಅದೇ ರೀತಿ ಕೆಲಸ ಮಾಡುತ್ತೆ. ಅಂತ ಅದ್ಭುತವಾದ ಮುದ್ರೆ ಇದು. ಆ ಇಂಜೆಕ್ಷನ್ ಏನು ಕೆಲಸ ಮಾಡುತ್ತೋ ಯಾವ ರೀತಿಯಲ್ಲಿ ನಮ್ಮನ್ನು ರಕ್ಷಿಸಲು ಪ್ರಯತ್ನ ಮಾಡುತ್ತೋ ಹಾರ್ಟ್ ಅಟ್ಯಾಕ್ ನಿಂದ, ಹಾರ್ಟ್ ಫೇಲ್ಯೂರ್ ನಿಂದ ಅದೇ ಕೆಲಸ ಈ ಅಪಾನ ವಾಯು ಮುದ್ರೆ ಮಾಡುತ್ತೆ ಅಂತ ಯಾವುದೇ ಸಂದೇಹವಿಲ್ಲ, ಸಂಶಯನೂ ಇಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಎಮರ್ಜೆನ್ಸಿ ಸಮಯದಲ್ಲಿ ಈ ಮುದ್ರೆ ಹಾಕ್ಲೇಬೇಕಾಗುತ್ತೆ. ಆಮೇಲೆ ಇದು ಮರಣದಿಂದಲೂ ಕಾಪಾಡುವಂತ ಅವಕಾಶ ಇದೆ, ಮತ್ತೆ ರಕ್ಷಿಸ್ತದೆ, ವಾಪಸ್ ಕರೆದುಕೊಂಡು ಬರ್ತದೆ. ಅದಕ್ಕೆ ಇದನ್ನು ಮೃತ ಸಂಜೀವಿನಿ ಅಂತ ಕರೀತಾರೆ. ಕೇಳ್ತಾ ಇಲ್ಲ ಮ್ಯಾಮ್. ಕಡಿಮೆ ಮಾಡುತ್ತೆ ಅಂತ ಅದ್ಭುತವಾದ ಮುದ್ರೆ. ಇದನ್ನು ಮೃತ ಸಂಜೀವಿನಿ ಅಂತ ಕರೀತಾರೆ. ಮೃತ ಸಂಜೀವಿನಿ ತರ ಕೆಲಸ ಮಾಡುತ್ತೆ ಇದು. ಟೆನ್ಷನ್, ತಲೆನೋವು ಕಡಿಮೆ ಮಾಡ್ತದೆ. ಟೆನ್ಷನ್ ಇಂದ ಬರುವಂತ ತಲೆನೋವು ಕಡಿಮೆ ಮಾಡುತ್ತೆ. ಆಲಸ್ಯ ಬಂದ್ರೆ ಕಡಿಮೆ ಮಾಡುತ್ತೆ. ಆಮೇಲೆ ಬ್ಲಡ್ ಅಂದ್ರೆ ರಕ್ತಕ್ಕೆ ಹೋಗುವಂತ ರಕ್ತನಾಳದಲ್ಲಿ ಬ್ಲಾಕ್ ತೊಲಗಿಸಲು ಈಗಾಗಲೇ ತಲೆನ ತೊಲಗಿಸಲು ಹೋಗುವಂತ ನಾಳದಲ್ಲಿ ಬ್ಲಾಕ್ ತೊಲಗಿಸಲು ಹೋಗುವಂತ ಹೃದಯ ನಾಳದಲ್ಲಿ ಸೇರಿಕೊಂಡಂತ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೊಲಗಿಸುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ವೇಗವಂತವಾಗಿ ಕಡಿಮೆ ಮಾಡುತ್ತದೆ. ಆಮೇಲೆ ಮಲಬದ್ಧತೆ ಆದ್ರೆ ಅದನ್ನು ಕಡಿಮೆ ಮಾಡುತ್ತದೆ. ಯಾರಾದ್ರೂ ಈಗಾಗಲೇ ಹೃದಯ ಬಡಿತ ಹೆಚ್ಚಾಗುವುದು ಮತ್ತೆ ಹಾರ್ಟ್ ವೀಕ್ನೆಸ್ ಹೆಚ್ಚಾಗಿದ್ರೆ ಈ ಮುದ್ರೆ ಮಾಡುವುದರಿಂದ ನಾರ್ಮಲ್ ಸ್ಥಿತಿಗೆ ಬರುತ್ತದೆ. ಹಾರ್ಟ್ ಪೇಷಂಟ್ ಈ ಮುದ್ರೆ ಪ್ರತಿದಿನ ಉಪಯೋಗಿಸುತ್ತಿದ್ರೆ ಅದ್ಭುತವಾದ ಫಲಿತಗಳು ಸಿಗುತ್ತವೆ. ಮೆಡಿಕಲ್ ಪ್ರಪಂಚದಲ್ಲಿ ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ ಸಹ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಅಂತ ತಮ್ಮ ರೋಗಿಗಳಿಗೆ ಹೇಳ್ತಾರೆ. ಅಂತ ಅದ್ಭುತವಾದ ಪರಿಣಾಮ ಅಂತ ಹೇಳ್ಬೋದು ಇದು. ನಾವು ಪ್ರತಿಯೊಬ್ಬರು ಈ ಮುದ್ರೆಯನ್ನು ಎಲ್ಲರಿಗೂ ಹೇಳುವಂತ ಪ್ರಯತ್ನ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದ್ಭುತ ಸಮಾಜ ನಿರ್ಮಿಸಲು ಸಹಾಯವಾಗುತ್ತದೆ. ಪ್ರಚಾರ ಮಾಡ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಮುಂದಿನ ಮುದ್ರೆ ಪ್ರಾಣವಾಯು ಮುದ್ರೆ. ಪ್ರಾಣವಾಯು ಮುದ್ರೆ ತೋರು ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಇಟ್ಟು ಉಂಗುರ ಬೆರಳು ಮತ್ತು ಕಿರು ಬೆರಳನ್ನು ಕೂಡಿಸ್ಬೇಕು. ಮಧ್ಯದ ಬೆರಳು ನೇರವಾಗಿರ್ತದೆ. ಇನ್ನೊಂದ್ಸಲ ತೋರಿಸ್ತೇನೆ. ತೋರು ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ, ಉಂಗುರ ಬೆರಳು ಮತ್ತು ಕಿರು ಬೆರಳನ್ನು ಹೆಬ್ಬೆರಳಿನ ತುದಿಗೆ, ಮಧ್ಯ ಬೆರಳು ನೇರವಾಗಿರ್ತದೆ. ಇದು ಪ್ರಾಣವಾಯು ಮುದ್ರೆ. ಈ ಪ್ರಾಣವಾಯು ಮುದ್ರೆಯನ್ನು ದಿನಕ್ಕೆ 3 ಸಾರಿ 15 ನಿಮಿಷ ಮಾಡಬೇಕಾಗುತ್ತೆ. ಇದು ಕತ್ತು ನೋವು ಕಡಿಮೆ ಮಾಡ್ತದೆ. ಕಣ್ಣುಗಳ ಆರೋಗ್ಯ ಸುಧಾರಿಸ್ತದೆ. ಕಣ್ಣುಗಳಿಗೆ ದೃಷ್ಟಿ ದೋಷ ಕಡಿಮೆ ಮಾಡ್ತದೆ. ಜೀರ್ಣಕಾರಿ ಜೀರ್ಣಕಾರಿ ವ್ಯಾಧಿ ಗುಣ ಮಾಡುತ್ತದೆ. ಮತ್ತು ಲಂಗ್ ಫಂಕ್ಷನ್ ಅಂದ್ರೆ ಶ್ವಾಸಕೋಶಗಳ ಕೆಲಸ ಹೆಚ್ಚು ಮಾಡುತ್ತದೆ. ಇನ್ನೊಂದು ಏನಂದ್ರೆ ನಮ್ಮ ದೇಹದಲ್ಲಿ ವಾಯುತತ್ವ ಸಮತೋಲನ ಮಾಡುತ್ತದೆ. ದೇಹದಲ್ಲಿ ವಾಯುಗಳು ಹೆಚ್ಚಾದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತದೆ. ಇದನ್ನು ಸರಿ ಮಾಡುತ್ತದೆ. ನಿದ್ರಾಹೀನತೆ ಹೋಗಲಾಡಿಸುತ್ತದೆ. ಮಲಬದ್ಧತೆ ತೊಲಗಿಸುವ ಅವಕಾಶ ಹೆಚ್ಚಾಗಿದೆ. ಆಮೇಲೆ ನರ್ವಸ್ ಟೆನ್ಷನ್ ಅಂದ್ರೆ ನರಗಳ ಟೆನ್ಷನ್ ಹೋಗಲಾಡಿಸ್ತದೆ. ಪ್ರಾಣ ಮತ್ತು ವಾಯು ಮುದ್ರೆ ಎರಡೂ ಒಂದೇ ಸಲ ಮಾಡ್ತಾ ಇದ್ದೇವೆ. ಅದಕ್ಕೆ ಅದ್ಭುತವಾದ ಮುದ್ರೆ ಇದು. ಇದು ಅದ್ಭುತವಾದ ಮುದ್ರೆ. ನಮ್ಮ ತಂಗಿ ಒಂದ್ಸಲ ನಾನು ಈ ಮುದ್ರೆನೇ ಯಾಕೆ ತಕೊಂಡೆ ಅಂದ್ರೆ ತಕ್ಷಣಕ್ಕೆ ಪರಿಹಾರ ಸಿಕ್ಕಿದ ಮುದ್ರೆಗಳು ಇದೆರಡು ನನಗೆ. ನಮ್ ತಂಗಿ ಒಂದ್ಸಲ ಅವ್ರ ಗಂಡ ಹೆಂಡತಿ ದಕ್ಷಿಣ ಭಾರತ ಇದಕ್ ಹೋಗಿದ್ರು, ರಾಮೇಶ್ವರಂ ಕನ್ಯಾಕುಮಾರಿಗೆಲ್ಲ ಹೋಗ್ ಬರುವಾಗ ಅವಳಿಗೇನೋ ತೊಂದರೆ ಆಗಿದೆ ನೀರು ಮತ್ತೆ ಆಹಾರದಲ್ಲಿ. ಆಮೇಲೆ ಫೋನ್ ಮಾಡಿ ಅಕ್ಕ ಏನ್ ಮಾಡ್ಬೇಕು, ನಂಗೆ ಈ ತರ ಡಿಸೆಂಟ್ರಿ ಆಗ್ತಾ ಉಂಟು ಅಂತ ಟ್ರೈನಲ್ಲಿ ಬರುವಾಗ ನಂಗೆ ಫೋನ್ ಮಾಡಿದ್ಲು. ನಾನೇನ್ ಮಾಡ್ದೆ, ತಕ್ಷಣಕ್ಕೆ ಯೋಚನೆ ಮಾಡಿ ಏನು ಹೇಳೋದು ಅಂತ ಯೋಚನೆ ಮಾಡಿದೆ. ಆಮೇಲೆ ಪ್ರಾಣವಾಯು ಮುದ್ರೆ ನೆನಪಾಯ್ತು. ಇದನ್ ಮಾಡಿ ನೋಡು, ನಿನ್ ಕಡಿಮೆ ಆಗ್ಬೋದು ಅಂತ ಹೇಳ್ದೆ.
ಆಮೇಲೆ ತಕ್ಷಣ ಅವಳು ಮಾಡಿದ್ಲಂತೆ, ಒಂದು 10 ನಿಮಿಷ ಬಿಟ್ಟು ಅಕ್ಕ ನನ್ ಕಡಿಮೆ ಆಗಿದೆ ಅಂದ್ರೆ ನಂಗೆ ಅದು ತುಂಬಾ ಖುಷಿ ಆಯ್ತು ಅದು. ಹಂಗಾಗಿ ತಕ್ಷಣ ಪರಿಹಾರ ಆಗುವಂತ ಮುದ್ರೆ ಇದು. ತೊಂದ್ರೆ ಇದ್ರೆ ಹೊಟ್ಟೆದಲ್ಲಿ ಏನೇ ಸಮಸ್ಯೆ ಆದ್ರೂ ಕಡಿಮೆ ಆಗ್ತದೆ. ಅದಕ್ಕಾಗಿ ಈ ಮುದ್ರೆನ ತಕೊಂಡಿದ್ದೀನಿ. ಅಪಾನ ವಾಯು ಮುದ್ರೆನೂ ಅಷ್ಟೇ. ಅಪಾನ ವಾಯು ಮುದ್ರೆ ಇದೆ. ಇಷ್ಟೋ ತನಕ ಹೇಳಿದ್ನಲ್ಲ ಅವಾಗ, ಇದು ತೋರು ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ, ಮಧ್ಯ ಬೆರಳು ಉಂಗುರ ಬೆರಳನ್ನು ಕೂಡಿಸ್ಬೇಕು, ಎರಡು ಕೈಯಲ್ಲೂ ಮಾಡ್ಬೇಕು. ಈ ಮುದ್ರೆಯನ್ನು ಮಾಡಿದಾಗ ಅಷ್ಟೇ. ನಾನೊಂದ್ಸಲ ನಮ್ಮ ಅಕ್ಕನ ಮನೆಗೆ ಕುಂದಾಪುರಕ್ಕೆ ಹೋಗ್ಬೇಕು ಅಂತ ಬಸ್ಸಲ್ಲಿ ಹೋದೆ. ನೇರ ರೋಡ್ ಇತ್ತು, ಅದು ಬ್ಲಾಕ್ ಆಗಿತ್ತು. ಹಂಗೆ ಸುತ್ತಾಕಿ ಹೋಗ್ಬೇಕಿತ್ತು. 1 ಗಂಟೆ ಪ್ರಯಾಣ, 3 ಗಂಟೆಗೆ ಹೋಗ್ಬೇಕಾಗಿತ್ತು ಅದು. ಹಾಗಾಗಿ ಹೋದ್ವಿ. ತುಂಬಾ ಒಂದು ಬಸ್ಸಲ್ಲಿ 2 ಬಸ್ ಜನ ಇದ್ರು. ಆದ್ರೂ ತಳ್ಕೊಂಡ್ ನಾನು ಮುಂದುವರೆಗೂ ಹೋದೆ. ಒಂದು ಸೀಟ್ ಸಿಕ್ಕಿರ್ಲಿಲ್ಲ. ನಾನು ಮಧ್ಯದಲ್ಲಿ ಹತ್ತಿದಾಗಿತ್ತು. ನಾನು ಡ್ರೈವರ್ ಹತ್ರ ಹೋಗಿ ಅಲ್ಲಿ ಬಂಪರ್ ಮೇಲೆ ನಿಂತ್ಕೊಂಡು ಹೋಗಕ್ಕಾಗಲ್ಲ, 3 ಗಂಟೆ ಪ್ರಯಾಣ ಅಂತ. ಅಲ್ಲೇ ನನ್ನ ಪಕ್ಕದಲ್ಲಿ ಒಬ್ರು ಹೆಂಗ್ಸು ಕೂತಿದ್ರು. ಒಂದು 55-60 ವರ್ಷ ಇರ್ಬೋದು ಅವ್ರಿಗೆ. ಒಂದ್ ಸ್ವಲ್ಪ ದೂರ ಹೋಗ್ತಾನೆ ಏನೋ ಒಂಥರ ಅವ್ರಿಗೆ ಸಮಸ್ಯೆ ಆಗ್ತಾ ಇತ್ತು. ಏನೋ ತ್ರಾಸ ಆಗ್ತದೆ ಅಂದ್ರು. ಏನ್ ತ್ರಾಸ ಆಗ್ತದೆ ಅಮ್ಮ, ನೀರ್ ಕುಡೀರಿ ಅಂದೆ. ಆಮೇಲೆ ನೀರ್ ಕುಡಿದ್ರು. ಅದು ಸರಿ ಆಗ್ಲಿಲ್ಲ ಅವ್ರಿಗೆ ನೀರ್ ಕುಡಿದ್ರು. ಆಮೇಲೆ ಅಪಾನ ವಾಯು ಮುದ್ರೆ, ಅಪಾನ ಮುದ್ರೆ ಮಾಡಿ, ಇದು ಮಾಡಿದ್ರೆ ನಿಮ್ಗೆ ಹೊಟ್ಟೆಲಿ ಏನಾದ್ರು ಸಮಸ್ಯೆ ಆದ್ರೆ ಹೋಗ್ತದೆ ಅಂತಂದೆ. ನಮ್ಮದು ಮಲೆನಾಡು ಆಗಿರೋದ್ರಿಂದ ಎಲ್ಲ ಕಡೆ ನಮ್ಗೆ ಘಾಟ್ ಸೆಕ್ಷನ್ ಸಿಗ್ತದೆ. ಅದು ಘಾಟ್ ಸೆಕ್ಷನ್ ಅಲ್ಲಿ ಆಗಿತ್ತು ಅದು. ಆಮೇಲೆ ಇದನ್ನು ಮಾಡ್ಲಿದ್ರು ಅವ್ರಿಗೆ ಕಡಿಮೆ ಆಗ್ಲಿಲ್ಲ. ಬರೀ ಒದ್ದಾಡ್ತಾ ಇದಾರೆ. ಎಳುದು ಕುರುದು ಮಾಡ್ತಾ ಇದಾರೆ. ಏನ್ ಮಾಡೋದು ಸಮ ಆಗ್ತಾ ಇಲ್ಲ. ನಂಗೆ ಏನಪ್ಪ ಇವ್ರಿಗೆ ಮಾಡುದು, ಇವ್ರು ನಮ್ ತಂದೆಯವ್ರು ಸಾಯುವಾಗ್ಲೂ ಇದೇ ತರ ಮಾಡ್ತಿದ್ರು, ಇವ್ರಿಗೇನೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನನ್ನ ಮನಸ್ಸಿನಲ್ಲಿ. ಅವ್ರಿಗೆ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ನಿಂತ್ಕೊಳ್ಳೋ ಆಗ್ತಿಲ್ಲ, ಒದ್ದಾಡ್ತಾ ಇದಾರೆ. ಆಮೇಲೆ ಏನ್ ಮಾಡುದಪ್ಪ ಅಂತ, ಜಾಗ ಬಿಟ್ಕೊಡಿ ಅಂದ್ರೆ ಕುತ್ಕೊಂಡವ್ರು ಯಾರು ಹೇಳ್ತಾ ಇಲ್ಲ. ಅವ್ರು ಬಂಪರ್ ಮೇಲೆ ಕುತ್ಕೊಂಡೇ ಒದ್ದಾಡ್ತಾ ಇದಾರೆ. ಆಮೇಲೆ ನಾನು ಕೈಯೆಲ್ಲ ಹಿಂಗಾಗ್ತಾ ಇದೆ ಅವ್ರದ್ದು, ಮುದ್ದೆ ಆಗ್ತಾ ಇದೆ ಕೈ. ಆಮೇಲೆ ಏನ್ ಮಾಡ್ದೆ, ನನ್ ಕೈ ಸಪೋರ್ಟ್ ಕೊಟ್ಟು ಈ ಅಪಾನ ವಾಯು ಮುದ್ರೆನ್ ಮಾಡ್ತಿದ್ದೆ. ಏನ್ ಬೇಕಾದ್ರೂ ಆಗ್ಲಿ. ನಾನು ನಮ್ಮ ಅಕ್ಕನ ಮನೆಗೆ ದೇವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದವಳು. ಅಯ್ಯೋ ಇವ್ರು ಹೋಗ್ತಾರೆ, ನನ್ ಕೈಯಲ್ಲೇ ಹೋಗ್ತಾರೇನೋ ಅಂತ ನನ್ ಭಯ. ಅಲ್ಲಿ ಹೋಗ್ಲಿಕ್ಕೆ ಆಗಲ್ವಲ್ಲ, ನಂಗೆ ಪ್ರಸಾದ ತಗೋಬೇಕಿತ್ತು ಅಂತ. ಏನ್ ಬೇಕಾದ್ರೂ ಆಗ್ಲಿ, ಪ್ರಸಾದ ಸಿಗದೆ ಇದ್ರು ಇಲ್ಲ, ಇವ್ರ ಜೀವ ಉಳಿದ್ರೆ ಸಾಕು ಅಂತ ಕೈ ಸಪೋರ್ಟ್ ಇಟ್ಟು ಮಾಡಿಸ್ದೆ. ಮಾಡೋಕ್ಕೆ ಬರ್ತಾ ಇರ್ಲಿಲ್ಲ, ಮುದ್ದೆ ಆಗ್ಬಿಟ್ಟಿದೆ ಕೈ. ಆದ್ರೂ ಗಟ್ಟಿ ಹಿಡ್ಕೊಂಡು ಅವ್ರು ಮುಷ್ಟಿ ಕಟ್ಟದಂಗ್ ನಾ ಮುಷ್ಟಿ ಬಿಡ್ಸಿ ಮಾಡ್ದೆ. ಆಮೇಲೆ ನಿಧಾನವಾಗಿ ಚೇತರಿಕೆ ಬಂತು. ಅರ್ಧ ಗಂಟೆ ಮೇಲೆ ನಿಧಾನವಾಗಿ ಚೇತರಿಕೆ ಬಂತು. ಅವ್ರಿಗೆ ಬಂದ್ರು. ಆಮೇಲೆ ನಿಧಾನವಾಗಿ ಮಾತಾಡ್ತಾ ಇದ್ರು. ಅಮ್ಮ ನೀವ್ ಇದ್ದದಕ್ಕೆ ನಾನು ಇವತ್ತು ಬಚಾವಾದೆ, ನಾನ್ ಸತ್ತೇ ಹೋಗ್ದೆ ಇವತ್ತು ಅನ್ಕೊಂಡಿದ್ದೆ. ನಾನು ಯಾರನ್ನು ನಮ್ಮ ಮನೆಯವ್ರನ್ನ ನೋಡ್ತಾ ಇಲ್ಲ ಅನ್ಕೊಂಡಿದ್ದೆ, ನನ್ಗೆ ಒಳ್ಳೇದಾಯ್ತು ಅನ್ಕೊಂಡ್ ಆಮೇಲೆ ಮತ್ತೊಂದು ಅರ್ಧ ಗಂಟೆ ಒಳಗೆ ಕೈಯಲ್ಲಿ 2 ಚೀಲ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಹೋಗ್ತಾ ಇದಾರೆ ಮೇಡಮ್. ಅಷ್ಟು ಅದ್ಭುತವಾದ ಮುದ್ರೆ ಇದು. ಪ್ರತಿಯೊಬ್ರು ಪ್ರತಿದಿನ ಮಾಡ್ಲೇಬೇಕು ಇದು. ಆಮೇಲೆ ಬಸ್ಸಲ್ಲಿ ಇದ್ದವ್ರು ಯಾರು ಕೂಡ ಬಂದಿಲ್ಲ. ಅಲ್ಲ ಒಂಚೂರು ಏನಾಯ್ತು ಅಂತಲೂ ನೋಡ್ಲಿಲ್ಲ. ಡ್ರೈವರಿಗೆ ಅವ್ರು ಟೈಮಿಗೆ ಹೋಗ್ಬೇಕು ಅಂತ ಅವ್ರಿಗೆ ಡ್ರೈವರು ಬಸ್ ನಿಲ್ಸಿಲ್ಲ. ಅವತ್ತು ಅಡ್ಡಾಟ ಅಂದ್ರೆ ನಂಗೆ ಇದು ನನ್ ಕಣ್ಣೆದ್ರಿಗೆ ಏನು ಮಾಡಕ್ಕಾಗ್ತಾ ಇರ್ಲಿಲ್ಲ. ಇವ್ರಿಗೆ ಸತ್ತೋಗ್ತಾರೆ ಇದೊಂದೇ ನಂಗೆ ಸಮಸ್ಯೆ ಆಗಿತ್ತು. ಆಮೇಲೆ ಬದುಕಿದ್ರೆ ನಂಗೆ ಖುಷಿ ಆಯ್ತು. ಅದಕ್ಕಾಗಿ 2 ಮುದ್ರೆ ತಕ್ಕೊಂಡಿದ್ದೇನೆ. ನನ್ ಕಣ್ಣೆದ್ರಿಗೆ ಆಗಿದ್ದು ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು.